ವಿಜಯಪುರ ಜಿಲ್ಲೆಯ ತಳವಾರ ಸಮುದಾಯದವರಿಗೆ ನಾನು ಒಂದೆರಡು ಮಾತುಗಳನ್ನು ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಬಂಧುಗಳೇ. ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಏನು ಜಾತಿ ಗಣತಿ ಸಮೀಕರಣ ನಡೆದಿದೆ ಬಂಧುಗಳೇ. ನಾವು ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಸ್ ಟಿ ತಳವಾರರು ನಾವು ನಮ್ಮ ಮನೆಗೆ ಜಾತಿ ಗಣತಿಗೆ ಬಂದಾಗ ನಾವು ಏನು ಬರ್ಸ್ಬೇಕಂತೇಳಿ ತಮ್ಮಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಬಂಧುಗಳೇ. ಯಾವ ನಮ್ಮ ಸಮಾಜದವರು ಎಲ್ಲರೂ ಕೂಡಿಕೊಂಡು ಏನು ನಿರ್ಣಯ ಮಾಡಿದ್ದೀವಿ ಆ ಪ್ರಕಾರ ಇಡೀ ವಿಜಯಪುರ ಜನರು ಜಿಲ್ಲೆಯ ನಮ್ಮ ಸಮಾಜದ ಯುವಕರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಭಾವಿಸುತ್ತಾ ಬಂದಿದ್ದೀನಿ ಬಂಧುಗಳೇ. ಇವತ್ತಿನ ಏನು ನಾವು ಕೋಡ್ ಸಂಖ್ಯೆ 38ರಲ್ಲಿ ಏನು ಬರ್ತಾ ಇದೀವಲ್ಲ ನಾವು ತಳವಾರ ಬಂಧುಗಳೇ, ನಾವು ಜಾತಿ ಕಾಲಮ್ನೊಳಗಡೆ ನಾವು ಏನು ಬರ್ಸ್ಬೇಕು ಅನ್ನತಕ್ಕಂಥದ್ದೇನು ಸಮೀಕ್ಷೆ ನಡೆದಿದೆಯಲ್ಲ, ಜಾತಿ ಗಣತಿ ಸಮೀಕ್ಷೆ ನಡೆದಲ್ಲಿ ಏನು ಬರ್ಸ್ಬೇಕಂತಂದರೆ ಕ್ರಮ ಸಂಖ್ಯೆ 9ರಲ್ಲಿ ನಾವು ತಳವಾರ ಅಂತ ನಮೂದಿಸ್ಬೇಕು ಬಂಧುಗಳೇ. ಇವತ್ತು ಕಾಲಮ್ ನಂಬರ್ ಕ್ರಮ ಸಂಖ್ಯೆ 10ರಲ್ಲಿ ನಾವು ನಮ್ಗೆ ಅನ್ವಯಿಸಿದ ಬಂಧುಗಳೇ. ಒಂದು ವೇಳೆ ಕ್ರಮ ಸಂಖ್ಯೆ 11ರಲ್ಲಿ ಪರ್ಯಾಯ ಸಮಾನಾರ್ಥಕ ಏನು ಪದ ಇದೆಯಲ್ಲ ಅದು ನಾಯಕ ಮತ್ತು ನಾಯಕಡ, ಅದು ಒಂದು ವೇಳೆ ಆನ್ಲೈನ್ ಕರೆದ್ರೆ ಮಾತ್ರ ತಾವು ನಮೂದಿಸ್ಬೇಕು ಬಂಧುಗಳೇ. ಇನ್ನು ಮುಂದೆ ನಮಗೇನು ಕ್ರಮ ಸಂಖ್ಯೆ 30ರಲ್ಲಿ ಏನು ನಮ್ಮ ಕುಲಕಸಬು ಕೇಳ್ತಾ ಇದ್ದಾರೆ ಬಂಧುಗಳೇ, ಆ ಕುಲಕಸಬದಲ್ಲಿ ನಾವು ತಳವಾರಿಕೆ ಅಂತೆ ನಮೂದಿಸ್ಬೇಕಂತೇಳಿ ನಮ್ಮ ಇಡೀ ವಿಜಯಪುರ ಜಿಲ್ಲೆ ತಳವಾರ ಸಮಾಜದಲ್ಲಿ ನಾನು ಮನವಿ ಮಾಡ್ತಾ, ಇವತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ತಳವಾರ ಸಮಾಜದ ಯುವಕರು ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯವನ್ನು ತಾವೆಲ್ಲರೂ ಮಾಡ್ತಾಯಿದ್ರಿ. ತಮಗೆಲ್ಲ ನಾನು ಬೆನ್ನೆಲುವಾಗಿ ನಾವು ನಿಮ್ಮ ಜೊತೆ ನಿಲ್ಕೊಳ್ತೀವಿ, ಹೆಗಲು ಕೊಟ್ಟು ನಾವು ನಿಮ್ಮ ಜೊತೆಗೆ ನಿಲ್ತೇವೆ ಬಂಧುಗಳೇ. ಇವತ್ತು ನಮ್ಮ ಹಿಂದಿ ಭಾಗದ ಯುವಕರು ಭಾಳ ಅಚ್ಚುಕಟ್ಟಾಗಿ ತಾವು ಈ ತಳವಾರ ಸಮುದಾಯ ಜಾತಿ ಸಮೀಕರಣದಲ್ಲಿ ತಾವು ಏನು ಬರೆಸ್ಬೇಕಂತೇಳಿ ಭಾಳ ಅತಿ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ರಿ. ತಮಗೆಲ್ಲ ನಾವು ವಂದಿಸ್ತೀವಿ. ನಾವು ತಳವಾರ ಸಮಾಜದವರು ಏನು ಗ್ರಾಮೀಣ ಪ್ರದೇಶದಲ್ಲಿ ತಾವೆಲ್ಲ ಯುವಕರು ಕಲಿತು ಅರಿವು ಮೂಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಬಂಧುಗಳೇ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ತಳವಾರ್, ಜೈ ಕರ್ನಾಟಕ.